ಇನ್ನು ಸಚಿವ ಸಂಪುಟ ವಿಸ್ತರಣೆ ವಿಳಂಬದ ಎಫೆಕ್ಟ್ನಿಂದಾಗಿ ಮಳೆಗಾಲದ ಅಧಿವೇಶನವೂ ಕೂಡ ಮುಂದೂಡಿಕೆಯಾಗೋ ಸಾಧ್ಯತೆಗಳಿದೆ. ಸಚಿವ ಸಂಪುಟ ವಿಸ್ತರಣೆ ವಿಳಂಬದ ಎಫೆಕ್ಟ್ ರಾಜ್ಯದಲ್ಲಿ ಮಳೆಗಾಲದ ಅಧಿವೇಶನವು ಪೋಸ್ಟ್ಪೋನ್ ಆಗೋ ಸಾಧ್ಯತೆಗಳಿದ್ದಾವೆ. ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಹಿನ್ನೆಲೆ ವಿಧಾನಮಂಡಲ ಅಧಿವೇಶನ ಮುಂದಕ್ಕೆ ಆಗಸ್ಟ್ 6ರಿಂದ ಆರಂಭ ಆಗೋದಿಲ್ಲ. ಅಸೆಂಬ್ಲಿಯ ಕಲಾಪ ಅಂದ್ರೆ ವಿಧಾನಸಭಾ ಕಲಾಪ ಆಗಸ್ಟ್ 13 ಅಥವಾ 17ರಿಂದ ಆರಂಭ ಸಂಭವ. ರಾಜ್ಯಪಾಲರ ಸಮ್ಮತಿ ಸಿಕ್ಕಿದ್ದರೂ ಫಿಕ್ಸ್ ಆಗದ ದಿನಾಂಕ, ಅಧಿವೇಶನದ ಅಧಿಕೃತ ದಿನಾಂಕ ಪ್ರಕಟಿಸದ ಸರ್ಕಾರ. ಹೊಸ ಮಂತ್ರಿಗಳಿಗೆ ಇಲಾಖೆ ಉತ್ತರ ಕೊಡೋದಕ್ಕೆ ಟೈಮ್ ಬೇಕು. ಹೀಗಾಗಿ ದಿನಾಂಕ ಬದಲಾವಣೆ ಲೆಕ್ಕಾಚಾರ ಆಗಸ್ಟ್ 13 ಅಥವಾ 17ರಿಂದ ಆರಂಭ ಆಗುತ್ತಾ ಕಲಾಪ. GBA ಎಲೆಕ್ಷನ್ ಆದಂಗೆ ಆಗುತ್ತೋ ಏನೋ, ಇವತ್ತಲ್ಲ ನಾಳೆ. ಈ ಸೆಷನ್ಗಳು, ಅದರಲ್ಲೂ ಈ ಸ್ಪೆಷಲ್ ಸೆಷನ್ಗಳಿಗೆ ಕೆಲವೊಮ್ಮೆ ಎಕ್ಸ್ಕ್ಯೂಸ್ಗಳನ್ನು ಕೊಡಲಾಗುತ್ತೆ. ರಾಜ್ಯಪಾಲರು ಕೆಲವೊಮ್ಮೆ ಅದನ್ನು ಸರಿ ನಿಮಗೆ ಅನುಕೂಲ ಹೆಂಗಿದೆಯೋ ಹಂಗೆ ಮಾಡ್ಕೊಳ್ಳಿ ಈಗ ಹೇಳೋ ಸಾಧ್ಯತೆಗಳಿದ್ದಾವೆ. ಆದರೆ ಈ ಚಳಿಗಾಲದ ಮಳೆಗಾಲದ ಅಧಿವೇಶನಗಳು ಮ್ಯಾಂಡೇಟರಿ ಪ್ರಕಾರ ನಡೀಲೇಬೇಕು. ಸೊ ಈಗ ಸರ್ಕಾರಕ್ಕೇನಾಗಿದೆ ಅಂತ ಕೇಳಿದ್ರೆ 13 ಇಲಾಖೆಗಳನ್ನು ಹಂಚಿಕೆ ಮಾಡಲಾಗಿದೆ. ಇನ್ನುಳಿದ 20 ಇಲಾಖೆಗಳು ಬಾಕಿ ಉಳಿದಿದ್ದಾವೆ. ಆಯಾಯ ಇಲಾಖೆಗಳ ಲೆಕ್ಕಾಚಾರಗಳನ್ನು ಹೊತ್ಕೊಂಡು ಅದರ ಕಂಪ್ಲೀಟ್ ರಿಪೋರ್ಟ್ಗಳನ್ನು ಹೇಳೋದಕ್ಕೆ ಮಿನಿಸ್ಟ್ರುಗಳಿಲ್ಲ. ಇಂತಹ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಏನಂತ ಮಾಡ್ಯಾರು? ಸೊ ಇವೆಲ್ಲ ಲೆಕ್ಕಾಚಾರಗಳನ್ನು ಮುಂದಿಟ್ಟುಕೊಂಡೇ ವಿಧಾನಮಂಡಲ ಅಧಿವೇಶನವನ್ನು ಮುಂದಕ್ಕೆ ತಳ್ಳಲಾಗ್ತಾ ಇದೆ. ಆಗಸ್ಟ್ 6ರಿಂದ ಆರಂಭ ಆಗೋದಿಲ್ಲ. ಅಸೆಂಬ್ಲಿ ಕಲಾಪ ಆಗಸ್ಟ್ 6ರಿಂದ ಆರಂಭ ಆಗಬೇಕಾಗಿತ್ತು, ಆಗೋದಿಲ್ಲ. ಆಗಸ್ಟ್ 13 ಅಥವಾ 17ರಿಂದ ಆರಂಭ ಆಗೋ ಸಾಧ್ಯತೆಗಳಿದ್ದಾವೆ. ರಾಜ್ಯಪಾಲರ ಸಮ್ಮತಿ ಸಿಕ್ಕಿದ್ರೂ ಕೂಡ ಫಿಕ್ಸ್ ಆಗದ ದಿನಾಂಕ, ಅಧಿವೇಶನದ ಅಧಿಕೃತ ದಿನಾಂಕ ಪ್ರಕಟಿಸದ ಸರ್ಕಾರ. ಸೊ ಚಳಿಗಾಲದ ಅಧಿವೇಶನ ತಡವಾಗಿ ಸ್ಟಾರ್ಟ್ ಆಗುತ್ತಾ ಎನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ.